ಇವತ್ತು ಕುಂದಾಪುರದ ಪತ್ರಕರ್ತರ ಮೇಲೆ ಏನು ಹಲ್ಲೆ ಆಗಿದೆಯಾ, ಅದು ಯಾರೇ ಹಲ್ಲೆ ಮಾಡಿದ್ರು ಕೂಡ ಅದು ಸರಿಯಲ್ಲ. ಅದನ್ನು ನಾವು ಇವತ್ತು ಖಂಡಿಸ್ತೇನೆ. ಯಾರೇ ಆದರೂ ಕೂಡ ಕಾನೂನು ಕ್ರಮ ನಾವು ತಗೊಳ್ತೇವೆ. ವೈದ್ಯರಾದ ನಂತರ ಹೆಚ್ಚಿನ ಕಾನೂನು ತಗೊಳ್ತೇವೆ ಕ್ರಮ. ಯಾಕೆಂತ ಹೇಳಿದರೆ ಈ ವೃತ್ತಿಯಲ್ಲಿ ಇದ್ದವರು ಈ ರೀತಿ ಮಾಡಿದರೆ ವೈದ್ಯರ ಮೇಲೆ ಇರೋ ಗೌರವ ಎಲ್ಲರೂ ಕೂಡ ಕಡಿಮೆ ಆಗ್ತದೆ. ಅದಕ್ಕಾಗಿ ನಾನು ಬಹುಶಃ ಈಗಾಗಲೇ ನಮ್ಮ ಸೆಕ್ರೆಟರಿಗೆ ಅಧಿಕಾರಿಗೆ ಮಾತಾಡಿದ್ದೇನೆ. ಅತ್ಯುತ್ತಮವಾದ ಅಧಿಕಾರಿ ಮುಖಾಂತರ ತನಿಖೆ ನಡೆಸ್ತೇನೆ. ತಪ್ಪಿಸಾದ ಖಂಡಿತವಾಗಿ ನಾವು ಅದನ್ನು ಕ್ರಮ ನಾವು ತಗೊಳ್ತೇವೆ. ಇದು ಬಹುಶಃ ಇಡೀ ಭಾರತ ದೇಶದ ನಾಗರಿಕತೆಯ ಒಂದು ಸಮಾಜಕ್ಕೆ ಒಂದು ಕಪ್ಪು ಚುಕ್ಕೆ. ವಿಶ್ವದಲ್ಲೇ ಇವತ್ತು ನಮ್ಮ ಗೌರವವನ್ನು ಕಡಿಮೆ, ನಮ್ಮ ದೇಶದ ಸಂಸ್ಕೃತಿಗೆ ಗೌರವ ಮತ್ತು ತಲೆ ತಗ್ಗಿಸುವಂಥ ಕೆಲಸಗಳು ಆಗಿದೆ ಅಂತ ಹೇಳಿಕೆ ನಾನು ಇವತ್ತು ಬಯಸ್ತೇನೆ. ಅದಕ್ಕಾಗಿ ಬಹುಶಃ ಖರ್ಗೆಜಿಯವರ ಜೊತೆಯಲ್ಲಿ ಬಹುಶಃ ಇಡೀ ನಮ್ಮ ಪಕ್ಷ ಮಾತ್ರ ಅಲ್ಲ, ಎಲ್ಲ ಸಂಘ ಸಂಸ್ಥೆಗಳು, ಸಮಾಜದ ಸತ್ವಜಗಳು ಕೂಡ ಇವತ್ತು ಇದ್ದಾರೆ. ಇಂಥೆಲ್ಲ ನೋವುಗಳನ್ನು ಅನುಭವಿಸೇ ಬಹುಶಃ ಖರ್ಗೆಜಿಯವರು ಅತ್ಯಂತ ದೊಡ್ಡ ಸ್ಥಾನಕ್ಕೆ ಬಂದಿದ್ದಾರೆ ಅಂತೇಳಿ ಅವರೆಲ್ಲ ವಿರೋಧಿಗಳೇ ನಾವು ಹೇಳಿಕೆ ನಾನು ಇವತ್ತು ಬಯಸ್ತೇನೆ. ಮತ್ತು ಬಹುಶಃ ಪಕ್ಷ ಮತ್ತು ಜನ ಎಲ್ಲರೂ ಜೊತೆ ಇದ್ದಾರೆ ಅಂತ ಹೇಳಿಕೆ ನಾನು ಇಚ್ಛಿಸ್ತೇನೆ. ಥ್ಯಾಂಕ್ ಯು. ಇವತ್ತು ಕುಂದಾಪುರದ ಪತ್ರಕರ್ತರ ಮೇಲೆ ಏನು ಹಲ್ಲೆ ಆಗಿದೆಯಾ, ಅದು ಯಾರೇ ಹಲ್ಲೆ ಮಾಡಿದ್ರು ಕೂಡ ಅದು ಸರಿಯಲ್ಲ. ಅದನ್ನು ನಾವು ಇವತ್ತು ಖಂಡಿಸ್ತೇನೆ. ಯಾರೇ ಆದರೂ ಕೂಡ ಕಾನೂನು ಕ್ರಮ ನಾವು ತಗೊಳ್ತೇವೆ. ವೈದ್ಯರಾದ ನಂತರ ಹೆಚ್ಚಿನ ಕಾನೂನು ತಗೊಳ್ತೇವೆ ಕ್ರಮ. ಯಾಕೆಂತ ಹೇಳಿದರೆ ಈ ವೃತ್ತಿಯಲ್ಲಿ ಇದ್ದವರು ಈ ರೀತಿ ಮಾಡಿದರೆ ವೈದ್ಯರ ಮೇಲೆ ಇರೋ ಗೌರವ ಎಲ್ಲರೂ ಕೂಡ ಕಡಿಮೆ ಆಗ್ತದೆ. ಅದಕ್ಕಾಗಿ ನಾನು ಬಹುಶಃ ಈಗಾಗಲೇ ನಮ್ಮ ಸೆಕ್ರೆಟರಿಗೆ ಅಧಿಕಾರಿಗೆ ಮಾತಾಡಿದ್ದೇನೆ. ಅತ್ಯುತ್ತಮವಾದ ಅಧಿಕಾರಿ ಮುಖಾಂತರ ತನಿಖೆ ನಡೆಸ್ತೇನೆ. ತಪ್ಪಿಸಾದ ಖಂಡಿತವಾಗಿ ನಾವು ಅದನ್ನು ಕ್ರಮ ನಾವು ತಗೊಳ್ತೇವೆ.